ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೊಸದಾಗಿ ಯಾರೇ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ, ನಾನು ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತೀರಿ ಅನ್ಕೋತೀನಿ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಇವಾಗ ನೋಡ್ರಿ, ನಾನು ವಿಡಿಯೋ ಒಳಗಂತ್ರ ಏನು ಯಾವುದೇ ಥರದ ವಿಡಿಯೋ ಇಲ್ಲರಿ. ಇದ್ರೊಳಗೆ ಫುಲ್ ರೆಸಿಪಿನೇ ಅವ ರೀ. 2 ರೆಸಿಪಿ ಅದಾವ್ರಿ ಇದ್ರೊಳಗೆ. ನೀವು ನೋಡ್ಬೋದು 2 ರೆಸಿಪಿ ಅದಾವ್ರಿ. 2 ರೆಸಿಪಿ ಅಂದ್ರೆ ನಾನು 1 kg ಚಿಕನ್ ಒಳಗೆ 2 ರೆಸಿಪಿ ಮಾಡತ್ತೀನಿ ರೀ. ಅದೇನಂತೇಳಿ ನೀವೇ ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ನಿಮ್ಗೆ ಇಷ್ಟ ಆಗ್ತದ ಅನ್ಕೋತೀನಿ. ಇಷ್ಟ ಆಯ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ವಿಡಿಯೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ವ್ಲಾಗ ಆಮೇಲೆ ವಿಡಿಯೋದಾಗ ಏನು ಅಡುಗೆ ಮಾಡ್ತೀನಿ ಅಂತೇಳಿ ತೋರಿಸ್ತೀನಿ ರೀ ನಿಮ್ಗೆ. ಇವಾಗ ನೋಡ್ರಿ ಫ್ರೆಂಡ್ಸ, ನಾನಿಲ್ಲಿ 1 kg ಚಿಕನ್ ತೊಗೊಂಡಿದ್ರಿ. 1 kg ಚಿಕನ್ ಒಳಗೆ ಅರ್ಧ ತೊಗೊಂಡಿನಿ ರೀ. ಇನ್ನು ಅರ್ಧ ಬಿರಿಯಾನಿ ಮಾಡಕ್ಕಂತೇಳಿ ಇಟ್ಟೀನಿ ರೀ. ನಾನು ಮೊದಲೇ ಹೇಳತ್ತೀನಿ ರೀ, ನಾನು 1 kgದಾಗ 2 ಐಟಮ್ ಮಾಡತ್ತೀನಿ ರೀ. ಇವತ್ತು ನಾನು 2 ಸ್ಪೆಷಲ್ಲಾಗಿ ಅಡುಗೆ ಮಾಡತ್ತೀನಿ ನೋಡ್ರಿ. ಇವತ್ತು ಸೂಪರ್ ಆಗಿರುವಂಥದ್ದು. ನಮ್ಮ ಮನ್ಯಾಗಂತ್ರ ನಾನು ಭಾಳ ಊರಾಗಿದ್ದಕ್ಕ ಮಾಡಿದ್ರಿ, ಭಾಳ ದಿನ ಐತ್ರಿ ಮಾಡಿರಿ ಕಬಾಬ. ಅದಕ್ಕೆ ಇವಾಗ ಮಾಡತ್ತೀನಿ ರೀ. ನಾನು ಬ್ಯಾಡೇ ಅಂದಿದ್ರಿ ಮಾಮಾಗ, ಒಟ್ಟ ಎಣ್ಣೆ ಹಾಳಾಗ್ತದ, ಎಲ್ಲ ಹಾಳಾಗ್ತದ, ಮೊದಲೇ ಕೈಯಾಗ ರೊಕ್ಕ ಇಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರಿ ಅವ್ರಿಗೆ. ಯಾಕಿರ್ಲಾಕ ತಗೋ ದುಡಿಯೋದಕ್ಕೆ ಉಳ್ಳುಕೆ ಎಲ್ಲ ಅಂಥೇಳಿ ಅವರು ಬೈದ್ರಿ. ಯಾಕಿರ್ಲಾಕ ಅವರು ಮತ್ತು ಇವಾಗ ಉಂತ ಅನ್ನೋ ಥರ ಬ್ಯಾಡ್ ಹೆಂಗೆ ಅನ್ನೋದಲ್ರಿ. ಅದಕ್ಕೆ ಯಾಕಿರ್ಲಿ ಬಿಡು ಅಂತೇಳಿ ತಗೋ ಅಂದ್ರಿ. ನಾನು ಅದಕ್ಕೆ ಕಬಾಬ್ ಮಾಡತ್ತೀನಿ ನೋಡ್ರಿ. ಇವಾಗ ಫಸ್ಟ್ ಅರ್ಧ kg ಚಿಕನ್ ತೊಗೊಂಡು ಚೆಂದಾಗಿ ಸ್ವಚ್ಛ ತೊಳ್ಕೊಂಡು ಮಾಡಿ, ಅದಕ್ಕೆ ನಾನು ಒಂದು ಚಿಕನ್ ಮಸಾಲ, ಆಮೇಲೆ ಗರಂ ಮಸಾಲ, ಆಮೇಲೆ ಇವಾಗ ನೋಡ್ರಿ ಕಬಾಬ್ ಮಸಾಲ ಹಾಕ್ಲಾಗತ್ತೀನಿ. 10 ರೂಪಾಯಿಗೆ ಇರ್ತದಲ್ರಿ ಅದು ಕಬಾಬ್ ಮಸಾಲ ಹಾಕ್ದೆ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ರೀ, ಅಷ್ಟು ಜಾಸ್ತಿ ಏನಿಲ್ಲ, ರುಚಿಗೆ ತಕ್ಕಷ್ಟು ಇಷ್ಟು ಉಪ್ಪು ಹಾಕ್ಲಾಗತ್ತೀನಿ ನೋಡ್ರಿ. ಉಪ್ಪು ರೀ ಎಷ್ಟು ಬೇಕಷ್ಟು, ರುಚಿ ತಕ್ಕಷ್ಟು ರೀ. ಎಷ್ಟು ಬೇಕಷ್ಟು ಅಂದ್ರೆ ಜಾಸ್ತಿ ಒಕ್ಕಡ್ದೆ ಅಂದ್ರೆ ಭಾಳ ಉಪ್ಪು ಆಗ್ತದೆ ರೀ. ಆಮೇಲೆ ಖಾರ ರೀ ನೋಡ್ಕೊಂಡು ಕೇರೆ ಒಂದು ಸ್ವಲ್ಪ ಖಾರ ಹಾಕೊಳಗತ್ತೀನಿ. ಯಾಕಂದ್ರೆ ನಮ್ಮ ಶಾದೋತದ ಎಲ್ಲರೂ ತಿಂತಾರಲ್ರಿ ರಚ್ಚೋತ, ಅದಕ್ಕೆಲ್ಲಾಗ ನೋಡ್ಕೊಂಡು ಹಾಕೊಂಡ್ರಿ. ನಾನು ಒಂದು 1.5 ಸ್ಪೂನ ಇಲ್ಲ 2 ಸ್ಪೂನ್ ರೀ. ಒಂದು ಸ್ವಲ್ಪ ಸಪ್ಪಗದಲ್ರಿ ನಮ್ಮ ಖಾರ, ಅದಕ್ಕೆ ಒಂದು 1.5 ಸ್ಪೂನ್ ಹಾಕೊಂಡ್ರಿ. ಆಮೇಲೆ ಒಂದು ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ. ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳಗತ್ತೀನಿ ನೋಡ್ರಿ. ಇವಾಗ ಹರಿದು ಮಾಡಿ ಇವಾಗ ನೋಡ್ರಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಪೂರ ಚೀಟಿ ಹಾಕ್ತೀನಿ ರೀ. ಅರ್ಧ kgಗೇನು ಇದು ಆಗಲ್ರಿ ಇದು ಬೆಳ್ಳುಳ್ಳಿ ಪೇಸ್ಟ. ಅದಕ್ಕೆ ಅದ್ರಾಗ ಎಷ್ಟು 1 ಚಮಚದಷ್ಟು ಇರ್ತದೆ ರೀ. ಏನು ಭಾಳ ಇರೋಂಗಿಲ್ಲ, 5 ರೂಪಾಯಿದು ಇರ್ತದೆ ರೀ. 1 ಚಮಚದಷ್ಟು ಇರ್ತದೆ. ಅದಕ್ಕಲಾಗೆ ಯಾಕಿರ್ಲಕ್ಕಂತೇಳಿ ಪೂರ್ತಿ ಹಾಕಲಾಗತ್ತೀನಿ ನೋಡ್ರಿ. ನಾನು ಇದಕ್ಕೆ ಇನ್ನು ಹಾಕೋದು ಭಾಳ ಐತ್ರಿ. ಎಲ್ಲರೂ ವೀಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ, ಹಾಗೆ ಶೇರ್ ಮಾಡಿರಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಮ್ಗೆ ಖುಷಿ ಆಗ್ತದ, ಮತ್ತು ಏನೋ ವೀಡಿಯೋ ಮಾಡೋಕೆ ಖುಷಿ ಬರ್ತದೆ ರೀ ನಮ್ಗೆ, ಮತ್ತು ವೀಡಿಯೋ ಮಾಡಿ ಹಾಕ್ಬೇಕಂತೇಳಿ. ಇವಾಗ ನೋಡ್ರಿ ಎಲ್ಲ ಹಾಕಿದ ಬಳಿಕ ಒಂಚೂರು ಅರಿಶಿಣ ಹಾಕಿದ ಬಳಿಕ ಇವಾಗ ತತ್ತಿ ತೊಗೊಂಡು ಹಾಕ್ಲಾಗತ್ತೀನಿ ನೋಡ್ರಿ. ತತ್ತಿ ಅಥವಾ ಮೊಟ್ಟೆ ಅಂತಿರಲ್ರಿ, ಮೊಟ್ಟೆ ತೊಗೊಂಡು ಹಾಕ್ಲಾಗತ್ತೀನಿ ನಾನು. 2 ಮೊಟ್ಟೆ ತೊಗೊಂಡು ಕಲಸಿ ಮಾಡಿ ಇದು ಮಾಡ್ಬೇಕಲ್ರಿ. ಚೆಂದಾಗಿ ಮೊಟ್ಟೆ ಇದ್ದರೆ ಆಗ್ತದ್ರಿ, ಇಲ್ಲಿಕಂದ್ರೆ ಬಿರುಸು ಆಗ್ಬಿಡ್ತದ್ರಿ ಇದು. ಅದಕ್ಕೆ 2 ಮೊಟ್ಟೆ ಹಾಕಿದ್ರಿ ನಾನು. ಇವಾಗ ಹಾಕಿದ ಬಳಿಕ ಇವಾಗ ನೋಡ್ರಿ ಮಿಕ್ಸ್ ಮಾಡ್ಕೊಳಗತ್ತೀನಿ ಎಲ್ಲ ಚೆಂದಾಗಿ ನಾನು. ನೋಡ್ರಿ ನೀವು ಹೆಂಗೆ ಮಿಕ್ಸ್ ಮಾಡ್ತೀನಿ ಎಷ್ಟು ಚೆಂದ ಆಗ್ತದೆ ಅಂಥೇಳಿ. ನಾನು ಇದಕ್ಕೆ ಫುಡ್ ಕಲರ್ ಹಾಕಿಲ್ರಿ, ಯಾಕಂದ್ರೆ ಫುಡ್ ಕಲರ್ ಇದ್ದಿದ್ದಿಲ್ಲೋ. ಆಮೇಲೆ ಫುಡ್ ಕಲರ್ ಹಾಕಲಿಲ್ಲ ಅಂದ್ರೂ ನಡೀತಿದ್ರಿ, ಚೆನ್ನಾಗಿ ಆಗ್ತವ. ಫುಡ್ ಕಲರ್ ಇರಲಾರ್ದೆ ಕಬಾಬ್ ಮಾಡತ್ತೀನಿ ರೀ ನಾನು. ನೋಡ್ರಿ ಎಷ್ಟು ಕಲರ್ ಬಂದದೆ, ಎಷ್ಟು ಇದಾಗ್ಯಾವ ಅಂತೇಳಿ, ಎಷ್ಟು ಚೆಂದಾಗ್ಯದ ಅಂತೇಳಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತದ್ರಿ ಇದು. ನೀವು ಬೇಕಾದ್ರೆ ಮನ್ಯಾಗ ಟ್ರೈ ಮಾಡಿ ನಂಗೆ ಕಮೆಂಟ್ದಾಗ ತಿಳಿಸ್ರಿ ಹೆಂಗಾಗ್ಯಾವ ಅಂತೇಳಿ. ನೋಡ್ರಿ ಇವಾಗ ಎಷ್ಟು ಚೆಂದಾಗ್ಯಾವ ಅಂತೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡ್ರಿ ಯಾರು, ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಹಾಗೆ ಲೈಕ್ ಕೊಡ್ರಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ಲಾಗತ್ತೀರಿ ಅನ್ಕೋತೀನಿ. ನೋಡ್ರಿ ನಮ್ಮ ಸೋನಿ ಬತ್ತು ನೋಡ್ರಿ, ಎರಡು ಜಲ್ದಿ ಬತ್ತು ಅಂತೇಳಿ. ಚಿಕನ್ ವಾಸಿಗೆ ಜಲ್ದಿ ಬರ್ತದ್ರಿ. ಆಮೇಲೆ ಅದಕ್ಕೆ ತೆಗೆದಕೆರೆ ನಾನು ಒಂದು ಬುಟ್ಟ್ಯಾಗ ಹಾಕಿ ಮುಚ್ಚಿಟ್ರಿ. ಜಲ್ದಿ ಇದು ಅಂದ್ರೆ ಬೆಕ್ಕು ಬರಬಾರ್ದಲ್ರಿ, ಅದಕ್ಕೆ ಅಲ್ಲಿ ಇಲ್ಲಿ ಕೂಗಲ ಬೀಳ್ತಾವ ಅಂತ ಹೇಳ್ತಿದ್ರಿ. ಅದಕ್ಕಲಾಗೆ ಮುಚ್ಚಿದ್ರಿ ನಾನು. ಎಲ್ಲ ಕಲ್ಸ್ಕೊಂಡು ಮಾಡ್ಕೊಂಡು ಇವಾಗ ನೋಡ್ರಿ 1 ಚಮಚ ನೋಡ್ರಿ ನಾವು ಸಾಂಬಾರು ಹಾಕೋತೀವಲ್ಲ, ಆ ಚಮಚದಿಂದ 1 ಚಮಚ ಕಾರ್ನ್ಫ್ಲವರ್ ಹಿಟ್ಟು ರೀ. ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಡು ಕಲಿಸ್ಕೊಂಡು ಹಾಕ್ಲೋಗತ್ತಿ ನೋಡ್ರಿ. ಇವಾಗ ನಾನು ಚೆಂದಾಗಿ ನೀಟಾಗಿ ಕಾರ್ನ್ಫ್ಲವರ್ ಹಿಟ್ಟು ಅಚಾನಕ್ ನಿಮ್ಮ ಹತ್ರ ಇದ್ದಿತ್ತಿಲ್ಲ ಅಂದ್ರೆ ನೀವು ಮೈದಾ ಹಿಟ್ಟ ಮತ್ತು ಅಕ್ಕಿ ಹಿಟ್ಟು ಹಾಕೊಂಡ್ರು ಬರ್ತದ್ರಿ. ನಾನು ಕಾರ್ನ್ಫ್ಲವರ್ ಹಿಟ್ಟು ಹಾಕ್ಕೊಳಗತ್ತೀನಿ. ನಿಮ್ಮ ಬಲ್ಲಿ ಇದ್ದಿತ್ತಿಲ್ಲ ಅಂದ್ರೆ ಹೇಳತ್ತೀನಿ ರೀ ನಾನು. ಅಕ್ಕಿ ಹಿಟ್ಟು
ಆಮೇಲೆ ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿ ಹಾಕೋರಿ, ಅದನ್ನು ಬರ್ತದೆ, ಚೆನ್ನಾಗಿ ಆತವ್ರಿ ಅವನು. ನಾನು ಒಂದು ಸಲ ಅದರದಿಂತೆ ಮಾಡಿದ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಾಕ್ಯಾರೆ. ಇವಾಗ ಕಾರ್ನ್ಫ್ಲವರ್ ಹಿಟ್ಟು ತೊಗೊಂಬಂದಿವಲ್ರಿ ನಾವು, ಅದ್ರ ಕಲೆಗೆ ಕಾರ್ನ್ಫ್ಲವರ್ ಹಿಟ್ಟಿನೇ ಮಾಡತ್ತೀನಿ ನೋಡಿರಿ. ಇವಾಗ ನಾನು ಮತ್ತೆ ಒಂದು ಸ್ವಲ್ಪ ಅಳಸಾಗನ ಒಂದು ಸ್ವಲ್ಪ ಮ್ಯಾಲೆ ಇನ್ನೊಂದು ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಇನ್ನೂ ಒಂದು ಮೊಟ್ಟೆ ಐತ್ರಿ ಅದೊಂದು ಹಾಕೊಂಡು ನೋಡಿರಿ. ಹಾಕೊಂಡ್ಕೆರೆ ಇವಾಗ ಚೆಂದಾಗಿ ಮಿಕ್ಸ್ ಮಾಡ್ತೀನಿ ರೀ. ಅದಕ್ಕೆ ನಾನು ಒಂದು ಐತಲ್ರಿ ಅದೊಂದು ಯಾಕೆ ಇಡೋದು ಅಂತೇಳಿ ಅದನ್ನು ಒಡೆದು ಮಾಡಿ ಹಾಕೊಳತ್ತೀನಿ ನೋಡಿರಿ. ಹಾಕೊಂಡು ಚೆಂದ ಮಿಕ್ಸ್ ಮಾಡತ್ತೀನಿ, ಎಲ್ಲ ಕಡೆ ಮಿಕ್ಸ್ ಚೆಂದ ಗಟ್ಟಿ ಆಗ್ಬೇಕು ರೀ. ಭಾಳ ಅಳಸೈತಂದ್ರೆ ಚೆಂದ ಬರಂಗಿಲ್ಲ ರೀ, ಅಷ್ಟೇ ನೋಡ್ಕೊಂಡು ಗಟ್ಟಿ ಆಗಬೇಕು. ಆಮೇಲೆ ಮಿಕ್ಸ್ ಮಾಡಿ ಎಲ್ಲ ಮಾಡಿದ ಬಳಿಕ ಇದಕ್ಕೆ ಒಂದು 5 ನಿಮಿಷ ಇಲ್ಲ ಅರ್ಧ ಗಂಟೆ ಇಟ್ಟರು ಏನೂ ಆಗಂಗಿಲ್ಲ ರೀ, ಚೆನ್ನಾಗಿ ಆತವ ನೋಡಿರಿ. ಇವಾಗ ಎಲ್ಲ ಕಲಸ್ದ ಮಾಡ್ದ ಎಲ್ಲ ಇದು ಆಯಿತು. ನಮ್ಮ ಸೋನಿ ನೋಡಿರಿ ಎಲ್ಲಿ ಬೇಕು ಅಲ್ಲಿ ಬರ್ತದ, ಅದಕ್ಕೆ ಸೋನಿನೂ ತೆಗೆದು ಸೈಡಿಗೆ ಸೇರಿಸಿದ್ರಿ. ಆಮೇಲೆ ಬುಟ್ಟಿ ಮುಚ್ಚಿಟ್ಟ. ಇವಾಗ ನೋಡಿರಿ ಎಷ್ಟು ಚಂದ ಬಂದದ ಅಂತೇಳಿ ಎಷ್ಟು ಇದು ಮಾಡಿ ಕಲ್ಸಿನಿ. ಎಲ್ಲ ಒಂದೇ ಇದು ಆಗಂಗೆ ಅಂದ್ರೆ ಎಲ್ಲ ಒಂದೇ ಕಡೆಗೆ ಹತ್ತಬೇಕಲ್ರಿ, ಹಂಗೆ ಕಲಿಸಿ ಇದು ಮಾಡಿಟ್ಟೀನಿ. ಇವಾಗ ಚೆಂದಾಗಿ ಕಲ್ಸಿನ್ರಿ. ಇವಾಗ ಇದಕ್ಕೆ ಮ್ಯಾಲ ಒಂದು ಪ್ಲೇಟ್ ಅಥವಾ ಗಂಗಾಳ ಏನರ ತೊಗೊಂಡು ಮಾಡಿ ಮುಚ್ಚಿಡ್ತೀನಿ ರೀ. ನೋಡಿರಿ ಎಷ್ಟು ಚಂದಾಗ್ಯದ ಅಂತೇಳಿ. ಇವಾಗ ಇದ್ರ ಮ್ಯಾಲ ಪ್ಲೇಟ ಮುಚ್ಚಿಡ್ತೀನಿ ರೀ. ನೋಡಿರಿ ಒಂದು ಗಂಗಾ ತೊಗೊಂಡು ಮುಚ್ಕೆರೆ ಇದಕ್ಕೊಂದು 5 ನಿಮಿಷ ಇಲ್ಲ ಅರ್ಧ ಗಂಟೆ ಇಟ್ಟು ಬಿಡ್ತೀನಿ ರೀ. ಇವಾಗ ಇಟ್ಕೆರೆ ಇಲ್ಲಿ ನೋಡಿರಿ ನಾನು ಎಲ್ಲ ಮಾಡೋಕೆ ಅಂದ್ರೆ ಇವಾಗ ಇಲ್ಲಿ ಇದು ಇಟ್ಟೀನಿ ರೀ, ಎಲ್ಲ ಕಬಾಬ್ ಮಾಡೋಕತ್ತೆ ತೆಗೆದು ನೆನೆ ಇಟ್ಟೀನಿ ರೀ. ಇವಾಗ ಇದು ಒಂದು ಸ್ವಲ್ಪ 5 ನಿಮಿಷ ಚಂದ ನೆನೆತನ ಎಲ್ಲ ಹಿಟ್ಟಾತ ಹಾಕಿರ್ತೇವಲ್ರಿ, ಆ ನೆನೆತನ ನಾ ಇಲ್ಲಿ ನೋಡಿರಿ ಇನ್ನೂ ಅರ್ಧ kg ಕಡಿಗಿಟ್ಟಿದ್ದಲ್ರಿ ನಾನು ಅದಕ್ಕೆ ಚಿಕನ್ ಕಡಿಗಿಟ್ಟಿನ ಅಂತೇಳಿ ಬಿರಿಯಾನಿ ಮಾಡ್ಬೇಕಂತೇಳಿ ಮಾಡೀನಿ ರೀ. ಬಿರಿಯಾನಿಗೆ ಒಂದು 3 ಗ್ಲಾಸ್ ಅಕ್ಕಿ ನೆನೆ ಇಟ್ಟೀನಿ ರೀ. ಇಲ್ಲಿ ಗ್ಲಾಸ್ ಕಾಣತ್ತದಲ್ರಿ, ಆ ಗ್ಲಾಸಿಲೆ. ಆಮೇಲೆ ಇಲ್ಲಿ ನೋಡಿರಿ ಕಡಾಯಿದಾಗ ನಾನು ಎಣ್ಣೆ ಕಾಯಕ್ಕಿಡ್ತೀನಿ ರೀ. ಇವಾಗ ಚಿಕನ್ ನೋಡಿರಿ, ಚಿಕನ್ಗೆ ಉಪ್ಪು ಅರಿಶಿಣ ಹಾಕಿಟ್ಟೀನಿ ರೀ. ಇವಾಗ ಒಂದು ಸ್ವಲ್ಪ ಉಕ್ಕುರ್ಸಿಡ್ಬೇಕಂತೇಳಿ, ಉಕ್ಕುರ್ಸಿ ಅಂದ್ರೆ ಒಂದು ಸ್ವಲ್ಪ ಎಣ್ಣೆಗೆ ಬಾಯ್ಲ್ ಮಾಡ್ಬೇಕಂತೇಳಿ ಎಣ್ಣೆಗೆ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡೇವಂದ್ರೆ ನಮ್ಗೆ ಬಿರಿಯಾನಿ ಮಾಡೋಕೆ ಈಸಿ ಆಗ್ತದ ರೀ, ಜಲ್ದಿ ಆಗ್ತದ. ಇವಾಗ ನೋಡಿರಿ ಒಂದು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡ್ರಿ ಕಡಾಯಿದಾಗ. ಎಣ್ಣೆ ಅಂತ ಗರಮ್ ಆಗ್ಯದ್ರಿ ಜಲ್ದಿ, ಯಾಕಂದ್ರೆ ಇದು ರೀ ನಾನು ಗ್ಯಾಸ್ ಅವಾಗೆ ಚಾಲು ಇಟ್ಟಿದ್ರಿ, ನಾನು ನೋಡಿತಿಲ್ಲ. ಕಡಾಯಿ ಕಾವಾಗಿತ್ತು, ಭಾಳ ಕಾವಾಗನ ಅದಕ್ಕೆ ಇವಾಗ ಎಣ್ಣೆ ಹಾಕಿದ್ರಿ. ಎಣ್ಣೆ ಹಾಕ್ಯಾರೆ ಇವಾಗ ನೋಡಿರಿ ನಾನು ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ದೆ. ಇನ್ನೂ ಒಂದು ಸ್ವಲ್ಪ ಅನ್ನಿಗತೆ ಇಟ್ಟೀನಿ ರೀ. ಅದ್ರಾಗೆ ಒಂದು 2 ಚೀಟಿ ತೊಗೊಂಬಂದಿದ್ದೆವು. ಒಂದು ಇದಕ್ಕೆ ಹಾಕಿದ್ರೆ ನಾನು ಏನು ನಾವು ಕಬಾಬ್ ಮಾಡಕತ್ತೆ ಹಿಟ್ಟು ಕಲ್ಸ್ಕೊಂಡು ಎಲ್ಲ ಮಾಡಿಟ್ಟಿನಲ್ರಿ, ಚಿಕನ್ ಕಲ್ಸ್ಕೊಂಡು ಅದಕ್ಕೆ ಹಾಕೀನಿ ರೀ. ಒಂದು ಇದಕ್ಕೆ ಹಾಕೀನಿ. ಇವಾಗ ನೋಡಿರಿ ಒಂದಿಷ್ಟು ಇದು ಹಾಕಿ ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಯಾರೆ, ಕೊತ್ತಂಬರಿ ಕೊತ್ತಂಬರಿ ಹಾಕ್ಯಾರೆ. ಇವಾಗ ನೋಡಿರಿ ಚಿಕನ್ ಏನನ್ನ ಇದು ಮಾಡಿ ಇಟ್ಕೊಂಡಿನಲ್ರಿ ಎಲ್ಲ ಮಿಕ್ಸ್ ಮಾಡಿ ಅದು ಹಾಕೊಂಡು ನೋಡಿರಿ ಎಷ್ಟು ಇದಾಗ್ಯದ ಅಂತೇಳಿ. ಇವಾಗ ಎಣ್ಣೆಗೆ ಬಾಯ್ಲ್ ಮಾಡ್ಕೋಬೇಕ್ರಿ. ಇದಕ್ಕೆ ನಾನು ನೀರು ಹಾಕಂಗಿಲ್ಲ, ಒಟ್ಟ ಎಣ್ಣೆಗೆ ಬಾಯ್ಲ್ ಮಾಡ್ಕೋತೀನಿ ಪೂರ. ಎಣ್ಣೆಗೆ ಒಂದು ಸ್ವಲ್ಪ ಉಕ್ಕುರ್ಸಿಡ್ತೇವಂತೀವ್ರಿ ನಾವು. ಬಾಯ್ಲ್ ಮಾಡ್ಕೋದಂದ್ರೆ ಉಕ್ಕುರ್ಸಿಡೋದು, ಉಕ್ಕುರ್ಸ್ಕೆರೆ ಎಣ್ಣೆಗೆ ಉಕ್ಕುರ್ಸಿಟ್ಟೇವಂದ್ರೆ ಚಂದ ಆಗ್ತದ್ರಿ ಇದು. ಮತ್ತು ಇಂದ್ರ ಕಡೆ ಒಂದು ಸ್ವಲ್ಪ ಕುದೀತಂದ್ರೆ ಎಣ್ಣೆಗೆ ನಾವೇನು ಚಿಕನ್ದಾಗ ಎಲ್ಲ ಇದು ಫ್ರೈ ಮಾಡ್ಕೊಳಕ್ಕೆ ಉಳ್ಳಾಗಡ್ಡಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿನಲ್ರಿ, ಅವೆಲ್ಲ ಇಂದ್ರ ಕಡೆ ಫ್ರೈ ಮಾಡೋಕೆ ಈಸಿ ಆಗ್ತದ್ರಿ ನನಗೆ. ಅವು ಫ್ರೈ ಮಾಡ್ಕೊಳತನ ಇದನ್ನು ಒಂದು ಸ್ವಲ್ಪ ಉಕ್ಕುರ್ಸಿ ಇಟ್ಕೊಂಡೇವಂದ್ರೆ ಅಷ್ಟೇ ಚಂದ ಆಗ್ತದ್ರಿ. ನೋಡಿರಿ ಇಲ್ಲಿ ಇದ್ರ ರೀತಿ ಗಂಗಾಳ ಮುಚ್ಚಿ ಈಚೆ ಕಡೆ ಸಣ್ಣ ಗ್ಯಾಸಿನ ಮೇಲೆ ಇಡ್ತೀನಿ ರೀ. ಇವಾಗ ನೋಡಿರಿ ಈಚೆ ಕಡೆ ಇಟ್ಟೀನಿ, ಈಚೆ ಕಡೆ ಕುದಿಯಾಗತ್ತದ್ರಿ. ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಇಟ್ಟೀನಿ. ಈಚೆ ಕಡೆ ಇವಾಗ ಕುಕ್ಕರ್ ಇಟ್ಟೀನಿ ನೋಡಿರಿ. ನಾನು ಕುಕ್ಕರ್ದಾಗ ಇವಾಗ ಎಲ್ಲ ಮಾಡ್ಕೋಬೇಕಂತೇಳಿ, ಅಂದ್ರೆ ಎಲ್ಲ ಪಾಣೆ ಹೊಡ್ಕೋಬೇಕಲ್ರಿ, ಎಲ್ಲ ಒಗ್ಗರಣೆ ಕೊಡ್ಬೇಕಂತೇಳಿ ಆಚೆ ಕಡೆ ಚಿಕನ್ ಅಂತೂ ಕುದಿಯಾಗತ್ತದ್ರಿ. ಸಣ್ಣ ಗ್ಯಾಸ್ ಇಟ್ಕೆರೆ ಕುದಿಸಾಗತ್ತೀನಿ. ಈಚೆ ಕಡೆ ನೋಡಿರಿ ಒಂದು 2-3 ಮಾಪಿನಷ್ಟು ಎಣ್ಣೆ ಹಾಕೊಂಡ್ರಿ. ಒಂದು 3 ಗ್ಲಾಸಿನ ಅಕ್ಕಿನ ಮಾಡತ್ತೀನಿ ರೀ. ಸಣ್ಣ ಗ್ಲಾಸ್ ಇರ್ತಾವಲ್ರಿ, 3 ಗ್ಲಾಸ್ ಅಕ್ಕಿ ರೀ. ನಾವೇನು 3 ಜನ ಇದ್ದೀವಿ, ಅದಕ್ಕೆ 3 ಮಂದಿಗೆ ಒಂದೊಂದು ಗ್ಲಾಸ್ ರೀ ನಮಗೆ. ಆಮೇಲೆ ಎಣ್ಣೆ ಗರಮ್ ಆಗನ ನಾನು ನೋಡ್ರಿ ಇಲ್ಲಿ ಪತ್ರಿ, ಆಮೇಲೆ ಲವಂಗ, ಮೆಣಸ, ಚಕ್ಕಿ, ಜೀರಿಗೆ, ಸಣ್ಣ ಜೀರಿಗೆ ಎಲ್ಲ ಇರ್ತಾವಲ್ರಿ ಪ್ಯಾಕೆಟ. ಅದೊಂದು 10 ರೂಪಾಯಿ ಪ್ಯಾಕೆಟನ್ನು ಒಂದು ತೊಗೊಂಡಿದ್ದೆವು. ತೊಗೊಂಡ್ಕೆರೆ ಇವಾಗ ನೋಡಿರಿ ನೀಟಾಗಿ ನಾನು ಇದು ಮಾಡತ್ತೀನಿ ರೀ. ಪಾಣ್ಯದಾಗ ಎಣ್ಣೆಗೆ ಚಂದ ಹುರಿಯಾತೀನಿ ರೀ. ಫಸ್ಟ್ ಅವಕ್ಕೆ ನಾನು ಒಂದು ಸ್ಮೆಲ್ ಬರ್ಬೇಕಲ್ರಿ ಅದ್ರದ್ದು, ಅದ್ರ ಕಲೆಗೆ ಸ್ಮೆಲ್ ಬರಲಿ ಅಂತೇಳಿ ಚಂದ ಎಣ್ಣೆಗೆ ಹುರಿಯಾಗತ್ತೀನಿ ರೀ, ಕಡಕ್ಕಾಗಿ ಎಣ್ಣೆಗೆ. ನೋಡಿರಿ ಇವಾಗ ಕೆಂಪಗಾಲಾಗತ್ತವು. ಕೆಂಪಗಾಗನ ನಾ ಇದಕ್ಕೆ ಇವಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ಆಗಳ ಒಂದು ಜರ ಹಾಕಿ ಇಟ್ಕೊಂಡಿದ್ದಲ್ರಿ. ಇವಾಗ ನೋಡಿರಿ ಇದಕ್ಕೆ ಇಷ್ಟು ಹಾಕ್ದೆ. ಎಣ್ಣೆಗೆ ಇದು ಹಾಕೋದು ಹೆಂಗಾರ ಇಲ್ರಿ, ಹಸಿ ಎಲ್ಲ ಕುಟ್ಟಿರ್ತೇವೆ. ಹಸಿ ಬೆಳ್ಳುಳ್ಳಿ ಪೇಸ್ಟ್ ಅಂದ್ರೆ ಬೆಳ್ಳುಳ್ಳಿ ಮತ್ತು ಅದ್ರಾಗ ಹಸಿ ಅಲ್ಲ ಇರ್ತದೆ ರೀ. ಅಲ್ಲ ಅಂದ್ರೆ
ಶುಂಠಿ ಇರ್ತದಲ್ರಿ ಅದ್ರ ಕಲಾಗ ಅದು ನೀರ್ನ ಬೀಳಾನ ಎಣ್ಣೆ ಬೀಳಾನ ಹಸಿಗಾಗಿ ಇದು ಆಗ್ತದ್ರಿ ಅಂದ್ರೆ ಹಸಿಗಾಗಿ ಸಿಡಿತದ್ರಿ ಅದು ಅದಾದ ಬಳಿಕ ನಾನು ಇವಾಗ ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಹಾಕ್ಲಾಗತ್ತೀನಿ ನೋಡ್ರಿ. ಉಳ್ಳಾಗಡ್ಡಿ ಹಸಿಮೆಣ್ಸಿಕಾಯಿ ಇವನು ಚೆಂದಾಗಿ ಉದ್ದುದ್ದಾಗಿ ಫ್ರೈ ಮಾಡ್ಕೊಂಡೀನಿ. ಚೆಂದಾಗಿ ಫ್ರೈ ಮಾಡ್ಕೋಬೇಕ್ರಿ. ಇವಕ್ಕೆ ಉದ್ದುದ್ದಾಗಿ ಹೊಳ್ಕೊಂಡೀನಿ ರೀ. ಸಣ್ಣಾಗಿ ಟಮಾಟಿ ಹೆಚ್ಚಿಟ್ಕೊಂಡೀನಿ, ಅಂದ್ರೆ ಕಟ್ ಮಾಡಿ ಇಟ್ಕೊಂಡೀನಿ. ಸಣ್ಣಾಗಿ ಟಮಾಟಿ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಉದ್ದಾಗಿ ಮೆಣಸಿಕಾಯಿನೂ ಆಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡೀನಿ ರೀ. ಒಂದು ಸ್ವಲ್ಪ ದಪ್ಪಗೆ ಕಟ್ ಮಾಡ್ಕೊಂಡೀನಿ, ಜಾಸ್ತಿ ಏನು ಪಾತಾಳಾಗಿ ಕಟ್ ಮಾಡ್ಕೊಂಡಿಲ್ಲ. ಇವಾಗ ನೋಡಿರಿ ಎಣ್ಣೆಗ ಚೆಂದಾಗಿ ಇವು ಕೆಂಪಗೆ ಆಗಂಗೆ ಹುರಿಬೇಕ್ರಿ. ಅಂದ್ರೆ ಇದು ಆಗ್ತದ್ರಿ ಭಾಳ. ಇಲ್ಲಕಂದ್ರೆ ನಾವೇನು ಎಣ್ಣೆಗೆ ಹಿಂಗೆ ಹಾಕೋಣ ಹಿಂಗೆ ತಿರುಗಾಡೋಣ ಹಿಂಗೆ ಹಾಕಿಬಿಟ್ಟೇವಲ್ರಿ, ಅದೆಲ್ಲ ಒಂದು ಸ್ವಲ್ಪ ನಾಳಿನ ಬೆಳಗ್ಗೆ ತನಕ ಉಳಿಯಂಗಿಲ್ಲ ರೀ. ಅದು ಒಟ್ಟು ಹಳಸ್ಬಿಡ್ತದ್ರಿ. ಅದ್ರ ಕಡೆಗೆ ಒಂದು ಸ್ವಲ್ಪ ಎಣ್ಣೆಗೆ ಚೆಂದಾಗಿ ಫ್ರೈ ಮಾಡಂಗೆ ಕೆಂಪಗಾಗನ ಇದು ಮಾಡ್ದೇವು ಅಂದ್ರೆ ಏನೂ ಅನ್ಸಂಗಿಲ್ಲ ರೀ. ಇನ್ನು ತಾಳ್ತದೆ ಬೆಳಗ್ಗೆ ತನಕ ಉಳಿತದದು. ಇವಾಗ ಎಲ್ಲ ಇದು ಆದ ಬಳಿಕ ಇವಾಗ ಟಮಾಟಿ ಹಾಕ್ಕೊಳ್ಳಂತೀನಿ. ಟಮಾಟಿ ಹಾಕೀನಿ. ಟಮಾಟಿ ಹಾಕ್ಯಾರೆ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಇದಕ್ಕೆ ನಾನು ಚೆಂದ ಆಗ್ತದಲ್ರಿ ಟಮಾಟಿ. ದಮ್ಮನೆ ಎರಡು ಟಮಾಟಿ ತೊಗೊಂಡಿನಿ. ತೊಗೊಂಡ್ಕೆರೆ ಸಣ್ಣಗೆ ಹೋಳೀನಿ ರೀ. ಸಣ್ಣಗೆ ಹೋಳ್ಕೆರೆ ಈ ರೀತಿ ಹಾಕ್ಕೊಂಡು ನೋಡಿರಿ. ಇವಾಗ ಇದಕ್ಕೆ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಎಣ್ಣೆ ಭಾಳ ಅಂದ್ರೆ ಭಾಳ ಚೆಂದ ಆಗ್ಬೇಕ್ರಿ. ಇದು ಅಂದಕಳಿ ಚೆಂದ ಆಗ್ತದ. ಆಮೇಲೆ ಕೊತ್ತಂಬರಿ ನೋಡಿರಿ, ಕೊತ್ತಂಬರಿ ಹಿಟ್ಟು ಹಾಕ್ಕೊಂಡು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದ ಮ್ಯಾಲೆ ಒಂದು ಸ್ವಲ್ಪ ಹಾಕ್ಬೇಕಂತೇಳಿ ಒಂದು ಜರ ಇಟ್ಟಿನ್ರಿ ಬಟ್ಲಾಗ. ನಾನು ಇಟ್ಕೆರೆ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಇವಾಗ ಅರಿಶಿಣ ಹಾಕ್ಲಾಗತ್ತೀನಿ ನೋಡ್ರಿ. ಒಂದು ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕ್ಬೇಕಲ್ರಿ. ಇವಾಗ ಸಣ್ಣ ಗ್ಯಾಸ್ ಇಟ್ಕೆರೆ ಇವಾಗ ಅರಿಶಿಣ ಹಾಕಿದ್ರಿ. ಅರಿಶಿಣ ಹಾಕ್ಯಾರೆ ಅದಕ್ಕೆ ನಾ ಇವಾಗ ಎಲ್ಲ ಮಸಾಲೆ ಖಾರ ಉಪ್ಪು ಎಲ್ಲ ಹಾಕೋತೀನಿ ರೀ. ಅದಕ್ಕೆ ಇವಾಗ 1-2 ಸ್ಪೂನಿನಷ್ಟು ಖಾರ ಹಾಕಿದ್ರಿ. ನಾವು ಏನು ನಾಷ್ಟ ತಿಂತೀವಲ್ರಿ ಅದು 2 ಸ್ಪೂನಿನಷ್ಟು. ಒಂದಿಷ್ಟು ಅರಿಶಿಣ ಹಾಕಿನ್ರಿ, ಜಾಸ್ತಿ ಹಾಕಿಲ್ಲ. ಆಮೇಲೆ ಇದಕ್ಕೆ ಇವಾಗ ನೋಡಿರಿ ಚಿಕನ್ ಮಸಾಲ 1 ಪ್ಯಾಕೆಟ್ ಹಾಕ್ಲಾಗತ್ತೀನಿ ರೀ. 5 ರೂಪಾಯಿಗೆ ಒಂದು ಹಾಕ್ಲಾಗತ್ತೀನಿ ನೋಡಿರಿ. ಜಾಸ್ತಿ ಮಸಾಲೆ ಆಯ್ತಂದ್ರೆ ಬರೀ ಮಸಾಲೆ ಆಗ್ತದ್ರಿ, ಅದಕ್ಕೆ ಜಾಸ್ತಿ ಹಾಕಂಗಿಲ್ಲ. ಆಮೇಲೆ ಗರಂ ಮಸಾಲ ರೀ. ಗರಂ ಮಸಾಲ ಇಲ್ಲರಿ, ಬಿರಿಯಾನಿ ಮಸಾಲ 10 ರೂಪಾಯಿ ಬಿರಿಯಾನಿ ಮಸಾಲ ರೀ. ಅದ್ರಾಗ ಒಂದು ಸ್ವಲ್ಪ ಇರ್ತದೆ ರೀ, ಜಾಸ್ತಿ ಏನಿರಂಗಿಲ್ಲ. 1-2 ಸ್ಪೂನಿನಷ್ಟು ಇಷ್ಟೇ ಇರ್ತದೆ ರೀ. ಅದು 2 ಸ್ಪೂನು ಆಗಲ್ರಿ, ಅದು ಅಷ್ಟೇ ಸ್ವಲ್ಪ ಆಗ್ತದ. ಆಮೇಲೆ ಗರಂ ಮಸಾಲ ನೋಡಿರಿ, ಬಿರಿಯಾನಿ ಮಸಾಲ ಆಗೋಣ ಗರಂ ಮಸಾಲ ಹಾಕ್ಲಾಗತ್ತೀನಿ. ಅರ್ಧನೂ ನಾನು ಇದಕ್ಕೆ ಹಾಕಿದ್ರಿ, ಅಂದ್ರೆ ಅರ್ಧ ಇದಕ್ಕೆ ಹಾಕಿದ್ರಿ ಕಬಾಬಿಗೆ, ಒಂದು ಅರ್ಧ ಇದಕ್ಕೆ ಬಿರಿಯಾನಿಗೆ ಹಾಕ್ಲಾಗತ್ತೀನಿ ನೋಡಿರಿ. ಇವಾಗ ನೋಡಿರಿ ಚೆಂದಾಗಿ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಂಡ ನಾನು ಎಣ್ಣೆಗೆ ಒಂದು ಸ್ವಲ್ಪ ಕುದ್ಲ್ಯಾಕೆ ಬಿಟ್ರಿ. ಅದಕ್ಕೆ ಮಸಾಲೆಗೆ ಖಾರಿಗೆ ಉಪ್ಪಿಗೆ ಎಲ್ಲ ಇನ್ನು ಉಪ್ಪು ಹಾಕಿಲ್ರಿ, ಆಮೇಲೆ ಹಾಕೋತೀನಿ ರೀ ಒಂದು ಸ್ವಲ್ಪ ಉಪ್ಪು. ಇವಾಗ ನೋಡಿರಿ ನಾನು ಎಲ್ಲ ಹಾಕಿದ ಬಳಿಕ ಇವಾಗ ನೋಡಿರಿ ಇಲ್ಲಿ ಬಾಯ್ಲ್ ಮಾಡಿ ಇಟ್ಕೊಂಡಿನಲ್ರಿ, ಉಕ್ಕುರ್ಸಿ ಇಟ್ಕೊಂಡಿದ್ದು ಚಿಕನ್ ನೋಡಿರಿ ಒಂದು ಸ್ವಲ್ಪ ಮೆತ್ತಗಾಗ್ಯಾವ ನೋಡಿರಿ. ಇಲ್ಲಿ ಒಂದು ಸ್ವಲ್ಪ ಮೆತ್ತಗಾಗ್ಯಾವಲ್ರಿ. ಇವಾಗ ಇದಕ್ಕೆ ನಾನು ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ರೀ. ನೋಡಿರಿ ಹಾಕೊಂಡು ಕೆರೆ ಇವಾಗ ಇದು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಚೆಂದಾಗಿ ಏನು ನಾವು ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಹಾಕಿವಲ್ರಿ ಬಿರಿಯಾನಿ ಮಾಡ್ಬೇಕಂತೇಳಿ. ಈ ರೀತಿ ಬಿರಿಯಾನಿ ನಮ್ಮ ಹಳ್ಳಿ ಕಡೆಗೆ ಹೆಂಗೆ ಸ್ಪೆಷಲಾಗಿ ಬಿರಿಯಾನಿ ಆಮೇಲೆ ಕಬಾಬ್ ಮಾಡ್ತೀವಲ್ಲ ಅದೇ ರೀತಿ ನಾನು ಮಾಡತ್ತೀನಿ ರೀ. ನಮ್ಗೆ ಇದಕ್ಕಿಂತ ಸ್ಪೆಷಲ್ ಬರಂಗಿಲ್ಲ ರೀ. ನಮಗೆ ಹೆಂಗೆ ಬರ್ತದ ಹಂಗೆ ಮಾಡತ್ತೀವಿ ರೀ ನಾವು. ನಮ್ಮ ಮನ್ಯಾಗ ನಾವು ಯಾವಾಗೂ ಬಿರಿಯಾನಿ ಮಾಡ್ಬೇಕಾದ್ರೆ ಹಿಂಗೆ ಮಾಡ್ತೀನಿ ರೀ. ನನಗೆ ಬೇರೆ ರೀತಿಯಾಗಿ ಬಿರಿಯಾನಿ ಮಾಡೋಕೆ ಬರಂಗಿಲ್ಲ ರೀ. ಒಂದು ಸಲ ಮಾಡಿದ್ರಿ, ತಳಗೆಲ್ಲ ಇದು ಹಾಕಿ ಮಾಡಿಕೆರೆ ಮ್ಯಾಲ ಅನ್ನ ಹಾಕಿ ಅದು ಬರಲಿಲ್ಲ ರೀ, ತಳಗೆಲ್ಲ ಹೊತ್ತು ಹೋಯ್ತು. ಒಂದು ಸ್ವಲ್ಪ ನಿಂಬಿಕಾಯಿ ಹಿಂಡಿಕೆರೆ ಇವಾಗೆಲ್ಲ ಮಿಕ್ಸ್ ಮಾಡತ್ತೀನಿ ನೋಡಿರಿ. ಮಿಕ್ಸ್ ಮಾಡಿದಾದ ಬಳಿಕ ಒಂದು 3 ಗ್ಲಾಸ್ ರೀ, 3.5 ಗ್ಲಾಸ್ ನೀರು ತೊಗೊಂಡಿನಿ ರೀ ನಾನು. ತೊಗೊಂಡು ಇವಾಗ ನೋಡಿರಿ ಹಾಕಿದ್ರಿ 3.5 ಗ್ಲಾಸ್ ನೀರು ಕಾಯಿಸಿ ಹಾಕಿನ್ರಿ. ಒಂದು ಸ್ವಲ್ಪ ಜಲ್ದಿ ನೀರು ಕಾಯಲಿ ಅಂತೇಳಿ, ಯಾಕಂದ್ರೆ ಚಿಕನ್ ಅವಾಗೇ ನಾವೇನು ಇದು ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ರಿ, ಒಂದು ಸ್ವಲ್ಪ ಬಾಯ್ಲ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಜಾಸ್ತಿ ಮೆತ್ತಗಾತಾವ ಕುದ್ದಕೆರೆ ಅಂತೇಳಿ ನಾನು ನೀರು ಗರಂ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಮುಚ್ಚಿಬಿಟ್ರಿ ಕುಕ್ಕರ್ ಮೇಲಿನ ಢಕ್ಕಣ ಒಂದು ಜರ ನೀರು ಕುದಿಲಿ ಅಂತೇಳಿ. ನೋಡಿರಿ ಇವಾಗ ಕಳ ಅಂತೇಳಿ ನೀರು ಕುದಿಯಾಗತ್ತವು. ಏನು ಅಕ್ಕಿ ನೆನೆ ಇಟ್ಕೊಂಡಿದ್ದಲ್ರಿ, ತೊಳ್ಕೊಂಡು ಮಾಡ್ಕೊಂಡು ಅಕ್ಕಿ ನೆನೆ ಇಟ್ಟಿದ್ದ. ಇವಾಗ ನೆನೆ ಇಟ್ಟು ಅಕ್ಕಿ ಕುದಿಯೋ ನೀರ್ನಾಗ ಹಾಕ್ಲಾಗತ್ತೀನಿ ನೋಡಿರಿ. ಇವಾಗ ಜಲ್ದಿನೂ ಕುದೀತದ, ಆಮೇಲೆ ಉದುರು ಆಗ್ತದ್ರಿ. ಮೆತ್ತಗಾಗಂಗಿಲ್ಲ. ಉದುರು ಭಾಳ ಚಂದ ಆಗ್ತದ್ರಿ. ಅಷ್ಟು ಅಂದ್ರೆ ಹಿಂಗೆ ಮೆತ್ತಗೆ ನಾವು ಏನು ರೇಷನ್ ಅಕ್ಕಿದಿಂದ ಮಾಡ್ತೀವಲ್ಲ ಆ ರೀತಿ ಏನು ಅಕ್ಕಿ ಆಗಂಗಿಲ್ಲ. ಚಂದ ಆಗ್ತದ್ರಿ ಅಕ್ಕಿ ಉದುರ. ಸಣ್ಣ ಅಕ್ಕಿ ಅವರಿವು 70 ರೂಪಾಯಿ KG 1 KG ತೊಗೊಂಡು ಬಂದಿದ್ರಿ. ಅದ್ರಾಗ ಅರ್ಧ KG ಅಷ್ಟು ನೆನೆ ಇಟ್ಟಿದ್ದ.
ಇನ್ನು ಅರ್ಧ ಕೆ ಜಿ ಅಷ್ಟು ಅದಾವು. ಗ್ಲಾಸ್ ಅಳತಿದಿಂದ ಮಾಡ್ಕೆರೆ ಅಂದ್ರೆ ಅಳತಿಗೆ ಸಮ ಆಗಿ ನೀರು ಸಿಗ್ತಾವಲ್ರಿ ಇಡ್ಬೇಕಂತೇಳಿ ನೀರು ಕುಕ್ಕರ್ದಾಗ. ಅದಕ್ಕಲಾಗ 3 ಗ್ಲಾಸ್ ಅಕ್ಕಿಗೆ 3.5 ಗ್ಲಾಸ್ ನೀರು ಹಾಕೀನಿ ರೀ ನಾನು. ಹಾಕ್ಯಾರಿ ಇವಾಗ ನೋಡಿರಿ ಉಪ್ಪು ಹಾಕಿ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ನೋಡಿರಿ 2 ಸೀಟಿ ಆಗ್ಬೇಕು ರೀ ಇದಕ್ಕೆ. 2 ಅಂದ್ರೆ 2 ಸೀಟಿ ರೀ. 2 ಸೀಟ್ಯಾಗ ಅನ್ನ ರೆಡಿ ಆಗ್ತದ್ರಿ. ಅನ್ನ ರೆಡಿ ಆಯಿತು. 2 ಸೀಟಿ ಆಗಾನ ಇಳಿಸಿಟ್ಟಿನಿ ರೀ ಅದಕ್ಕೆ ನಾನು. ನಿಮ್ಗೆ ಆಮೇಲೆ ತೋರಿಸ್ತೀನಿ. ಯಾಕಂದ್ರೆ ಇವಾಗ ನಾನು ಕಬಾಬ್ ಮಾಡತ್ತೀನಿ ರೀ. ಕಬಾಬ್ಗಂತೇಳಿ ಎಣ್ಣೆ ಗರಮ್ ಮಾಡಿಟ್ಟಿನಿ. ಎಣ್ಣೆ ಗರಮ್ದಾಗ ಇವಾಗ ನೋಡಿರಿ ಒಂದೊಂದಾಗಿ ಹಿಟ್ಟನ್ನ ಕಲಸಿ ಕಬಾಬ ಬಿಡತ್ತೀನಿ ರೀ. ಬಜ್ಜಿ ಬಿಟ್ಟಂಗೆ ಬಜ್ಜಿ ಹಂಗೆ ಬಿಡ್ತೇವಲ್ಲ ಹಂಗೆ. ಯಾಕಂದ್ರೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ರೆ ನಾನು ಹಂಗೆ ಬಿರಿಯಾನಿ ಆಮೇಲೆ ತೋರಿಸ್ತೀನಿ ರೀ ಹೆಂಗೆ ಬಂದದ ಅಂತೇಳಿ ನಿಮ್ಗೆ. ಒಂದು ಸ್ವಲ್ಪ ಹವಾ ಅದಲ್ರಿ ಒಳಗೆ ಹವಾ ಹಿಡೀಲಿ ಅಂತೇಳಿ ಬಿಟ್ಟಿನಿ ರೀ ನಾನು. ಎಣ್ಣೆಯಾಗ ನೋಡಿರಿ ಎಣ್ಣೆ ಕಡಾಯಿ ತುಂಬ ಎಣ್ಣೆ ಹಾಕ್ಯಾರೆ. ಇವಾಗ ಕಬಾಬ್ ಬಿಡಾಕತ್ತೀನಿ. ಕಬಾಬ್ ಸೇಮ್ ಬಜ್ಜಿ ಟೈಪ್ ಬಂದವ ನೋಡಿರಿ. ಬಜ್ಜಿ ಯಾವ ರೀತಿ ಮಾಡ್ತೇವಲ್ಲ ಅದೇ ರೀತಿ ಕಬಾಬನ್ನು ಮಾಡ್ದಂಗೆ ರೀ. ಅದ್ರಾಗ ಏನು ಡಿಫ್ರೆಂಟ್ ಇಲ್ಲ ನೋಡಿರಿ. ಇವಾಗ ಎಣ್ಣೆಯಾಗ ಇವಾಗ ಕಬಾಬ್ ಬಿಟ್ಟಿನಿ. ಇವಾಗ ಚೆಂದಾಗಿ ಇವಕ್ಕೆ ಅಗದಿ ನೀಟಾಗಿ ಫ್ರೈ ಮಾಡ್ಕೋಬೇಕು ರೀ. ಭಾಳ ಅಂದ್ರೆ ಭಾಳ ಚಂದ ಫ್ರೈ ಮಾಡ್ಕೋಬೇಕು. ಯಾಕಂದ್ರೆ ಒಳಗೆ ಹಸಿದು ಚಿಕನ್ ಇರ್ತದಲ್ರಿ, ಅದಕ್ಕೆ ಎಣ್ಣೆಗೆ ಫ್ರೈ ಆಗಬೇಕದು, ಅಂದಕ್ಕೆ ಚಂದ ಆಗ್ತದ್ರಿ. ಇವಾಗ ನೋಡಿರಿ ಎಲ್ಲ ಕಡೆಗೆ ಚೆಂದಾಗಿ ಇದು ಮಾಡತ್ತೀನಿ ನಾನು. ಜಾರಿ ತೊಗೊಂಡು ಎಲ್ಲ ಕಡೆ ಎಣ್ಣೆಯಾಗ ಚಂದ ಕರಿಯಾಗತ್ತೀನಿ ರೀ ಅವಕ್ಕೂ. ನೀವೇನು ಅಂತೀರಿ? ನಾವು ಕರಿಯೋದು ಅಂತೀವಿ ರೀ ಅದಕ್ಕೆ. ಎಣ್ಣೆ ಕರಿಯೋದು ಅಂತ ಹೇಳ್ತೀವಿ. ಕರಿಯೋದು ಅಂದರೆ ಯಾರಿಗಾರು ಕರಿಯೋದಲ್ರಿ, ಎಣ್ಣೆಯಾಗ ಕರಿಯೋದು. ಎಣ್ಣೆಯಾಗ ಇವೇನಿರ್ತಾವಲ್ರಿ ಚಂದ ಕರಿಯೋದು. ಫುಡ್ ಕಲರ್ ಹಾಕಿಲ್ಲಲ್ರಿ ಅದಕ್ಕೆ ಕೆಂಪಗಾಗಿಲ್ವು. ಒಂದು ಸ್ವಲ್ಪ ಹಳದಿ ಕಲರ್ ಆಗ್ಯಾವು. ಅರಿಶಿಣ ಹಾಕಿದ್ದೇವಲ್ರಿ ಅದಕ್ಕೆ ಇದು ಆಗ್ಯಾವು. ಫುಡ್ ಕಲರ್ ಹಾಕಿದ್ರೆ ಲಾಲ್ ಕೆಂಪಾತಿವು. ಫುಡ್ ಕಲರ್ ಇದ್ದೈತಿಲ್ಲ ಅದಕ್ಕೆ ಹಾಕಿಲ್ಲು. ಆಮೇಲೆ ಹಿಂಗೆ ಆದ್ರೆ ಟೇಸ್ಟ್ ಬರ್ತಾವೆ ರೀ. ಕಲರ್ ಇದ್ದರೆ ಏನು ಕಬಾಬ್ ಮಾಡ್ಬೇಕಂತೇಳಿಲ್ಲ. ಕಲರ್ ಇರಲಿಲ್ಲ ಅಂದ್ರೆ ಭೀ ನಮ್ಮ ಮನೆಯಾಗ ಏನು ರೀ ನಾವೇ ತಿನ್ನೋರು ಇರ್ತೇವೆ, ಏನು ಯಾರಿಗಾರಿ ಕೊಡೋರು ಇರ್ತೇವೆ ಇಲ್ಲಲ್ರಿ. ಅದಕ್ಕೆ ನಾವೇನು ಹೋಟೆಲ ಇದು ಮಾಡಿಲ್ಲ, ಬರೀ ಮನೆಯಾಗ ತಿನ್ನವು ಅಂಥೇಳಿ ನಾನು ಫುಡ್ ಕಲರ್ ಇದ್ದರೂ ಆಯಿತು ಇರ್ಲಿಕ್ಕೆ ಆಯ್ತು ಅಂಥೇಳಿ ಹಾಗೆ ಮಾಡ್ದೆ. ಇವಾಗ ನೋಡಿರಿ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಹೋಗಿ ಒಂದು ಸ್ವಲ್ಪ ಕೆಂಪು ಕಲರ್ದಾಗ ಬರೋಣ. ಇವಾಗ ತೆಗಿತೀನಿ ರೀ ಅವಕ್ಕೆ. ನೋಡಿರಿ ಎಷ್ಟು ಭರ್ರಿ ಬಂದಾವ ಅಂಥೇಳಿ. ಇವಾಗ ಇದೊಂದು ಪ್ಲೇಟ್ದಾಗ ತೊಗೊಂಡು ತೆಗಿತೀನಿ ರೀ. ನೋಡಿರಿ ಎಷ್ಟು ಚಂದ ಇದಾಗ್ಯಾವ ಅಂಥೇಳಿ. ಇವಾಗ ನೋಡಿರಿ ತೆಗಿಯಾಗತ್ತೀನಿ ನೋಡಿರಿ ಒಂದು ಪ್ಲೇಟ್ದಾಗ ಚೆಂದಾಗಿ ಹೊಲಸು ತೆಗಿತೀನಿ ರೀ. ಇವಾಗ ಸ್ಲೋ ಗ್ಯಾಸ್ ಇಟ್ಕೆರೆ ಹೊಲಸು ತೆಗಿಯಾಗತ್ತೀನಿ ನೋಡಿರಿ. ಇವಾಗ ಗ್ಯಾಸ್ ಸಣ್ಣ ಇಟ್ಕೆರೆ, ಯಾಕಂದ್ರೆ ಮತ್ತು ಜಲ್ದಿ ಕಾವಾಗ್ತದಲ್ರಿ ಎಣ್ಣೆ, ಅದಕ್ಕೆ ತೆಗೆ ಮತ್ತಿಗೆ ಸಣ್ಣ ಇಡೋದ್ರಿ ಗ್ಯಾಸ, ಜಲ್ದಿ ಇದಾಗ್ತದೆ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವ ಅಂಥೇಳಿ. ಕಬಾಬ್ ಅಂತೂ ಸೂಪರ್ ಆಗ್ಯಾವ ನೋಡಿರಿ. ಟೇಸ್ಟ್ ಎಷ್ಟು ಮಾಡಬೇಕು, ಟೇಸ್ಟ್ ನೋಡ್ಕೆರೆ ಮತ್ತು ಹೆಂಗಾಗ್ಯಾವ ಅಂತೇಳಿ ಗೊತ್ತಾಗ್ತದಲ್ರಿ, ಖಾರ ಉಪ್ಪ ಎಲ್ಲ. ಇವಾಗ ಅದೇ ರೀತಿ ನಾನು ಮತ್ತು ಕಡಾಯಿದಾಗ ಬಿಡತ್ತೀನಿ ನೋಡಿರಿ. ಎಣ್ಣೆ ಚಂದ ಜಾಸ್ತಿ ಹಾಕಿದೆವು ಅಂದ್ರೆ ಜಲ್ದಿ ಕರಿತಾವು, ಆಮೇಲೆ ಚಂದಾಗಿನೂ ಫ್ರೈ ಆತಾವ್ರಿ ಅದ್ರಾಗ. ಕಡಾಯಿ ಒಳಗೆ ಜಾಸ್ತಿ ಎಣ್ಣೆ ಇತ್ತಂದ್ರೆ. ಇವಾಗ ನೋಡಿರಿ ಎಷ್ಟು ಚಂದ ಬರತ್ತಾವ ಅಂಥೇಳಿ. ನಾನು ಇನ್ನೊಂದು ಸ್ವಲ್ಪ ಲಾಸ್ಟ್ದಾಗಿ ಒಂದು ಸ್ವಲ್ಪ ಇತ್ತು, ಅದೆಷ್ಟು ಚೆನ್ನಾಗಿ ಮಾಡತ್ತಿದ್ರಿ ನಾನು. ಮಾಮಗೂ ಅವ್ರಿಗೂ ಕರೆದಿದ್ದ ಬರ್ರಿ ತಿನ್ನತ್ತೀರಿ ಅಂಥೇಳಿ. ಅವರು ಬಂದಿದ್ದರು. ಇವಾಗ ನೋಡಿರಿ ಲಾಸ್ಟಾಗಿತ್ತು, ಸ್ವಲ್ಪ ಉಳ್ದಿತ್ತು ರೀ. ಅದು ಒಂದು ಕಡಾಯಿ ಆತಿತ್ತು. ಏನಿಲ್ಲ ಅಂದ್ರೆ ಅರ್ಧ ಕೆ ಜಿಯಾಗ 2 ಕಡಾಯಿ ಆಗ್ಯಾವ್ರಿ. 3 ಕಡಾಯಿ ಆತಾವ. 3 ಕಡಾಯಿ ಅಂದ್ರೆ ಫುಲ್ ಆತಾವ್ರಿ. 3 ಕಡಾಯಿ ಸ್ವಲ್ಪ ಸ್ವಲ್ಪ ಅಂತೇಳಿಲ್ಲ, ಫುಲ್ ಆತಾವ 3 ಕಡಾಯಿ ನೋಡಿರಿ. ಲಾಸ್ಟ್ ಅದಾವ್ರಿ ಇದು ಕಡಾಯಿದಾಗ ಹಾಕೋದು ನಾನು. ನಾವು ಏನರೇ ದುಕಾನ್ದಾಗ ತಂದೀವಂದ್ರೆ 100 ರೂಪಾಯಿಗೆ ಒಂದು ಪ್ಲೇಟ್ ಅಂತೇಳಿ ಒಂದು ಈಸ್ ಕೊಡ್ತಾರೆ ರೀ. ಸ್ವಲ್ಪ ಅಂದ್ರೆ ಸ್ವಲ್ಪ ಕೊಡ್ತಾರೆ. ಇಲ್ಲಿ ಮನ್ಯಾಗ ಆದ್ರೆ ಅರ್ಧ ಕೆ ಜಿ ಒಳಗೆ 120 ರೂಪಾಯಿ ಮಿನಿ ಏಸ್ ಅಂದ್ರೆ ಒಂದು ಗಂಗಾಳ ಪೂರ್ತಿ ಆತಾವ. ಅಷ್ಟು ಕಬಾಬ್ ಮನೆಯಾಗೆ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಹೆಲ್ದಿನೂ ಇರ್ತಾವೆ ರೀ ಮನೆಯಾಗ ಮಾಡ್ಕೊಂಡು ತಿಂದ್ರೆ. ತುಂಬ ಚೆನ್ನಾಗಿ ಟೇಸ್ಟ್ನೂ ಬರ್ತಾವೆ, ಹೆಲ್ದಿನೂ ಇರ್ತಾವೆ, ಚೆನ್ನಾಗಿರ್ತಾವೆ. ಮಂದೆಲ್ಲ ತಿನ್ಲಿಕ್ಕೆ ಬರ್ತದೆ ರೀ ಅರ್ಧ ಕೆ ಜಿ ಚಿಕನ್ದಾಗ. ನಾವಿಲ್ಲ ಸುಮ್ಮನೆ ರೊಕ್ಕ ಬಡದಕೆರೆ ಅಲ್ಲಿ ಹೋಗಿ ಒಬ್ರಿಗೆ ಆಗಂಗಿಲ್ಲ. ಒಂದು 100 ರೂಪಾಯಿಗೆ 300 ರೂಪಾಯಿ 3 ಮಂದಿ ತಿನ್ಬೇಕಾಗ್ತದೆ. ಇಲ್ಲಿ ಹಂಗಿಲ್ರಿ, ಒಂದು ಅರ್ಧ ಕೆ ಜಿ ಒಳಗೆ ಮಂದೆಲ್ಲ ತಿನ್ಬೋದಲ್ರಿ. ಅದಕ್ಕೆ ಮಾಮನೂ ತಿನ್ನತ್ತಿರು ಹಾಗೆ, ಅವರು ನಾನು ಹಾಗೆ ಮಾಡತ್ತಿದ್ರಿ. ಆಮೇಲೆ ಅವ್ರಿಗೆ ಹಾಕ್ಕೊಡೋದು, ನೀರು ಕೊಡೋದು, ಅದು ಮಾಡೋದು ಇದು ಮಾಡೋದು. ಇವಾಗ ಬಿರಿಯಾನಿನೂ ತೋರಿಸ್ತೀನಿ ರೀ ನಿಮಗೆ ಹೆಂಗಾಗ್ಯಾವ ಅಂಥೇಳಿ. ಫಸ್ಟ್ ಕಬಾಬ್ ನೋಡ್ಕೊರಿ ಎಷ್ಟು ಭಾರಿ ಬಂದಾವ ಅಂಥೇಳಿ. ನೀವು ಮನ್ಯಾಗ ಟ್ರೈ ಮಾಡಿರಿ. ಬರ್ರಿ ಇವಾಗ ನಿಮ್ಗೆ ಕಬಾಬ್ ಅಷ್ಟು ಎಷ್ಟಾಗ್ಯಾವ ಅಂತೇಳಿ ತೋರಿಸ್ತೀನಿ ನಿಮಗೆ. ನೋಡಿರಿ ಇಲ್ಲಿ ಒಂದು ಗಂಗಾಳ ಕಬಾಬ್ದಾಗ ಇನ್ನು ಮಾಮಗಳ್ನು ತಿನ್ಲತ್ತಾರ. ಇವು 2 ಕಡಾಯಿ ಅದಾವು. 2 ಕಡಾಯಿದಾಗ ಇನ್ನೂ ಒಂದು ಕಡಾಯಿ ಇಲ್ಲಿ ಅದಾವು, 2 ಕಡಾಯಿ ಅಲ್ಲಿ ಹಾಕೀನಿ. ಅವರು ಹಾಗೆ ತಿನ್ನತ್ತಾರ.
ಬಿರಿಯಾನಿನೂ ತೋರಿಸ್ತೀನಿ ರೀ. ಇವಾಗ ಬಿರಿಯಾನಿನೂ ರೆಡಿ ಆಗೈತಿ ನೋಡಿರಿ. ಎಣ್ಣೆಯಾಗ ಕುದಿಯಾಗತ್ತವ್ರಿ ಕಥ ಕಥ ಅಂಥೇಳಿ ಎಷ್ಟು ಚೆನ್ನಾಗಿ ನೋಡಿರಿ. ಇವಾಗ ಕಬಾಬ್ ಎಷ್ಟು ಭಾರಿ ಆಗ್ಯಾವು. ನೀವು ಮನೆಯಾಗ ಟ್ರೈ ಮಾಡಿರಿ. ಒಳಗೆಲ್ಲ ನೋಡಿರಿ ಎಲ್ಲ ಎಷ್ಟು ಚೆನ್ನಾಗಿ ಬೆಂದದಂಥೇಳಿ. ಬೆಂದದಂದ್ರೆ ಒಳಗೆಲ್ಲ ಕುದ್ದದ ಅಂದಂಗೆ ರೀ. ಒಳಗೆಲ್ಲ ಎಣ್ಣೆ ಚಿಕನ್ನು ಚೆಂದ ಕುದ್ದದ ಅಂದಂಗೆ. ಇವಾಗ ನೋಡಿರಿ ನಾನು ಬಿರಿಯಾನಿ ಓಪನ್ ಮಾಡತ್ತೀನಿ. ಏನು ರೀ ಒಂದು ದೊಡ್ಡದು ಓಪನ್ ಮಾಡ್ದಂಗಲ್ರಿ ಬಿರಿಯಾನಿ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಿರಿಯಾನಿ ಬಂದದ ಅಂತೇಳಿ. ಗಮ್ ಅನ್ನತ್ತಿತ್ತು ನೋಡ್ರಿ. ವಾಸ ಅಂತರು ನನಗೆ ಅಷ್ಟು ಚೆನ್ನಾಗಿ ವಾಸ ಬರತ್ತೈತ್ರಿ. ಎಲ್ಲ ಮಸಾಲೆ ಆಮೇಲೆ ಕೊತ್ತಂಬರಿ ಎಲ್ಲ ಹಾಕಿದಲ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದ ಬಿರಿಯಾನಿ ಅಂತೇಳಿ. ಉದುರು ಆಗ್ಯದ ನೋಡಿರಿ. ನಾವು ಏನೇ ಮಾಡಮತ್ತೀವಿ ಅಕ್ಕಿ ನೆನೆ ಇಟ್ಟೆ ಮಾಡ್ಬೇಕು ರೀ. ಭಾಳ ಅಂದ್ರೆ ಭಾಳ ಉದುರು ಆಗ್ತದ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬರ್ತದೆ ರೀ. ನೋಡಿರಿ ಎಷ್ಟು ಚೆನ್ನಾಗಿ ಬಂದದ ಅಂತೇಳಿ. ಬಿರಿಯಾನಿ ಅಂತೂ ಸೂಪರ್ ಆಗ್ಯದ ನೋಡಿರಿ ಇಲ್ಲಿ. ನೀವು ಒಂದು ಸಲ ಬಿರಿಯಾನಿ ಟ್ರೈ ಮಾಡಿರಿ. ಬಿರಿಯಾನಿನೂ ಆಮೇಲೆ ಕಬಾಬ್ನು ಮನ್ಯಾಗ ಟ್ರೈ ಮಾಡಿ ನನಗೆ ಕಮೆಂಟ್ದಾಗ ತಿಳಿಸ್ರಿ. ನೋಡಿರಿ ಎಷ್ಟು ಚೆನ್ನಾಗಿ ಕಾಳು ಆಗಿ ಕಾಣಿಸತ್ತ ಅಕ್ಕಿ ಅಂತೂ. ನೋಡಿರಿ ನಿಮಗೆ ಕಾಣಾಗತ್ತಿರಬೇಕು. ಒಂಚೂರು ಮೆತ್ತಗಾಗಿಲ್ಲ. ಅಷ್ಟು ಚೆನ್ನಾಗಿ ಉದೂರು ಚೆಂದಾಗ್ಯಾವ ನೋಡಿರಿ. ಹೊಳ್ಳಿ ಕುಕ್ಕರ್ ಡಕ್ಕಣ್ ಮುಚ್ಚಿ ಮತ್ತೆ ತೆರೆದ್ರಿ. ಯಾಕಂದ್ರೆ ಇವಾಗ ಮಾಮಾಗ ಇಷ್ಟೋ ತನಕ ಕಬಾಬ್ ತಿಂದ್ರಲ್ರಿ. ಇವಾಗ ಬಿರಿಯಾನಿ ಊಟ ಮಾಡ್ತಾರಂತ್ರಿ ಅವರು. ಅದಕ್ಕೆ ಅವ್ರಿಗೆ ಹಾಕ್ಕೊಡೋಕಾಲಾಗ ನಾನು ತೆರೆದ. ನೋಡಿರಿ ಎಷ್ಟು ಮಸ್ತಾಗಿ ಕಾಣತ್ತದ ಬಿರಿಯಾನಿ ಅಂತೂ. ನೋಡಿದ್ರೆ ಮಾಡಿ ತಿನ್ಬೇಕು ಅನ್ನಿಸ್ತದಲ್ರಿ ಯಾರ್ದಾರೆ ನೋಡಿದ್ರೆ. ಅವ್ರಿಗೆ ಹಾಕ್ಕೊಟ್ರಿ. ಆಮೇಲೆ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಿರಿಯಾನಿ ಕಬಾಬ್ ರೆಡಿ ಆಗ್ಯಾವ ಅಂತೇಳಿ. ಹಂಗೆ ಒಂದು ನಿಂಬಿಕೆ ಇಟ್ಕೊಂಡಿನಿ ರೀ. ಅವ್ರು ತಿನ್ನಲ್ಲಂತ್ರಿ ನಿಂಬಿಕೆ. ಅದಕ್ಕೆ ನಾನೇ ಇಟ್ಕೊಂಡಿನಿ ತಿನ್ಬೇಕಂತೇಳಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದದ ಬಿರಿಯಾನಿ ಅಂತೇಳಿ. ನೀವು ಒಮ್ಮೆ ಮನೆಯಾಗ ಟ್ರೈ ಮಾಡಿರಿ. ಟ್ರೈ ಮಾಡಿ ನಂಗೆ ತಿಳಿಸ್ರಿ ಕಮೆಂಟ್ದಾಗ ಹೆಂಗಾಗಿತ್ತು ಅಂತೇಳಿ. ಆಮೇಲೆ ಟ್ರೈ ಮಾಡ್ಕ್ಯಾರೆ ಚೆನ್ನಾಗಿ ಆಗಿದ್ದಾವೆ ಚೆನ್ನಾಗಿಲ್ಲ ಅಂತ ಕಳಿಸ್ರಿ. ಯಾಕಂದ್ರೆ ಮಾಡ್ಕ್ಯಾರೆ ನೋಡಿರಿ ಚೆನ್ನಾಗೇ ಆಗಿರ್ತದೆ. ಯಾಕಂದ್ರೆ ಮಸ್ತಾಗಿ ಬಂದವ ನೋಡಿರಿ. ಬಿರಿಯಾನಿದಂದು ಚಿಕನ್ನು ಕುದ್ದದ ಎಷ್ಟು ಮಸ್ತಾಗಿ ಕುದ್ದದ. ಭಾಳನು ಮೆತ್ತಗಾಗಿಲ್ಲ. ಮೀಡಿಯಮ್ದಾಗ ಎಷ್ಟು ಭಾರಿ ಆಗ್ಯದ ಅಂತೇಳಿ. ಇವಾಗ ನಾವು ಬಿರಿಯಾನಿ ತಿಂತೇವೆ. ಬರ್ರಿ ಎಲ್ಲರೂ ಊಟ ಮಾಡಮಂತ. ನಾವು ಊಟ ಮಾಡಬೇಕು ನೋಡಿರಿ ಫ್ರೆಂಡ್ಸ. ಬಿಸಿ ಬಿಸಿ ಬಿರಿಯಾನಿ ಬಿಸಿ ಬಿಸಿ ಕಬಾಬ್ ತಿಂದು ನಮ್ಮ ಮಾವ ನೋಡಿ ಕಣ್ಣೀರೇ ಬಿಟ್ಟಾವ. ಮಾಡೋಣ ಹಂಗೆ ಕೊಟ್ಟಿನ್ರಿ ಅವ್ರಿಗೆ ಊಟ ಮಾಡ್ಲತ್ತೇವೆ. ಯಾಕಂದ್ರೆ ಬಿಸಿ ಇರೋದ್ರಾಗೆ ಟೇಸ್ಟ್ ಚಂದ ಆಗ್ತದಲ್ರಿ. ಅದ್ರ ಕಲಾಗೆ ಹಾಗೆ ಊಟ ಮಾಡ್ತಾರೆ. ನಮ್ಮ ಶಾದನ ಊಟ ಮಾಡತ್ತಾಳ ನೋಡ್ರಿ. ನಾವು ಊಟ ಮಾಡತ್ತೀವಿ ರೀ. ಪ್ಲೇಟ್ ಕೊಡೋನು ಕೊಡಲಿಲ್ಲ. ಅದಕ್ಕೆ ಬೋಗಣಿ ಮೇಲೆ ಮುಚ್ಚೋ ತೊಗೊಂಡು ಊಟ ಮಾಡತ್ತೀನಿ ರೀ ನಾನು. ಬರ್ರಿ ಎಲ್ಲರೂ ಬಿಸಿ ಬಿಸಿ ಬಿರಿಯಾನಿ ಕಬಾಬ್ ತಿನ್ನತ್ತಿರತ್ತ ನೋಡಿರಿ. ಕಬಾಬ್ ರೀ ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ಚಂದಾಗಲ್ಲಮ್ಮ. ಒಂದು ಸ್ವಲ್ಪ ಖಾರ ಆಗ್ಯದನು. ಬರುತ್ತಲ್ಲ ಇಲ್ಲಿ ಅಳಗಾಡ್ಸೋತಾರೆ ರೀ ಅವರು. ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆಲ್ಲರಿಗೂ ಮುಂದಿನ ವಿಡಿಯೋ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.